ತಂದೆಯೇ, ನನ್ನ ಮಾತುಗಳನ್ನು ಕೇಳು ಸ್ವಾಮಿ. ಬಾಬೇಲಿನ ರಾಜ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಸತ್ಯ ಯಾವುದು, ನಿಜ ಯಾವುದು ಎಂಬುದು ತಿಳಿಯುವುದಕ್ಕಾಗಿ ಹೋರಾಡುತ್ತಿದ್ದೇನೆ. ನನ್ನ ವಾಗ್ದಾನಗಳನ್ನು ಕೇಳಿ ಇದರ ಬಗ್ಗೆ ತಿಳಿಸಿಕೊಡು. ಈ ರಾಜ್ಯವನ್ನಾಗಲಿ ಪ್ರವಾದಿಯಾದ ಯೆರೆಮೀಯನು ಹೇಳಿದಂತೆ ಇದು ಕಾಣಲ್ಪಡುವಂತೆ ಸಾಧ್ಯ ಮಾಡು ತಂದೆ. ನಾನು ದಾನಿಯೇಲನು. ಆತನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಎಂಬುದು. ರಾಜರೇ, ಇವರನ್ನು ನೋಡುವುದಾದರೆ ಯಾಕೋ ಅನುಮಾನ ಬರ್ತಾ ಇದೆ. ಪರಿಶೀಲಿಸೋಣ. ಸತ್ಯವೇನೆಂಬುದು ಇದರ ಮೂಲಕವಾಗಿ ನಮಗೆ ತಿಳಿಯುತ್ತೆ. ಅದು ನಿಜನಾ? ನನಗೆ ಗೊತ್ತು ನೀನು ಯಾರು ಅಂತ. ಹೇಳು ಈಗ ಯಾವ ರೀತಿಯಾಗಿ ಅಂತ. ನಾಶವಾಯಿತು. ಉನ್ನತವಾದ ಮೂರ್ಖನಾದ ದೇವರ ವೈವಿಧ್ಯಗಳಿಗಾಗಿ ನಾವು ತಿಳಿಯಬಹುದೆಂದಾಗಿದೆ. ಕತೆನ ನೀನು ಊಹಿಸ್ಕೊಳ್ತಾ ಇದೀಯಾ? ಇಲ್ಲ, ನಾನು ಹೇಳ್ತಾ ಇರುವುದು ಎಲ್ಲ ಸತ್ಯವಾಗಿದೆ. ಕಿವಿ ಕೇಳಿಸದೆ ಇರಬೇಡ. ನೀನು ಬೇರೆ ಯಾವುದನ್ನು ಕೂಡ ಸೇರಿಸಲಿಕ್ಕೆ ಆಗುವುದಿಲ್ಲ. ಬಾ, ನಿನಗೆ ಕೆಲವು ಸಮಯಗಳನ್ನು ಕೊಡುತ್ತೇನೆ, ಸುಧಾರಿಸಿಕೊ. ರಾಜರೇ, ನಾವು ಇದರಲ್ಲಿ ಗೊತ್ತಾಗುತ್ತೆ ಏನು ಅಂತ. ಒಳ್ಳೇದಾಗ್ಲಿ. ನಾನು ಸೇವಿಸುವುದಿಲ್ಲ ರಾಜ. ನನ್ನ ರಾಜರೇ, ಇಬ್ರಿಯಾದವರು ಇದನ್ನು ಯಾವುದನ್ನು ಕುಡಿಯುವುದಿಲ್ಲ, ಸೇವಿಸುವುದಿಲ್ಲ. ಸತ್ಯವೇದದ ಪ್ರಕಾರವಾಗಿ ಅವರು ಪಾಲಿಸುತ್ತಾರೆ. ಇದೇ ಅವರ ನಿಯಮವಾಗಿದೆ. ನನಗೆ ತಿಳಿದಿರುವ ವಿಷಯಗಳಿಗೆ ಪಾಲನೆ ಮಾಡುವುದು ಅತ್ಯದ್ಭುತವಾಗಿ ಅಮೂಲ್ಯವಾಗಿರುತ್ತದೆ. ಅದನ್ನು ತಿಳಿಸುವುದು. ನಾನು ಹೇಳುತ್ತಿರುವುದು ನೆಬೂಕಡ್ನೆಚ್ಚರ್ ರಾಜನ ಬಗ್ಗೆ, ಅವರ ಆಳ್ವಿಕೆಯ ಬಗ್ಗೆ. ಜನರು ಕಂಡರೆ ಸಾಕು ಭಯಭ್ರಾಂತರಾಗುತ್ತಾರೆ ಅನ್ನುವುದು ನೆಬೂಕಡ್ನೆಚ್ಚರನ ಒಂದು ಆಲೋಚನೆ ಅನ್ನುವಂಥದ್ದು ಅತ್ಯದ್ಭುತವಾಗಿ ವಿಕೃತವಾಗಿ ಕಾಣುತ್ತಿತ್ತು. ಅದನ್ನು ನೋಡಿದವರ ಕಣ್ಣಿಗೆ ಭಯವಾಗಿ ಭಯಭ್ರಾಂತನಾಗಿ ಹುಟ್ಟಿಸಲೆಂದೇ ಹುಟ್ಟುತ್ತಿತ್ತು. ನೆಬೂಕಡ್ನೆಚ್ಚರನ ತನ್ನ ಆಳ್ವಿಕೆಯ 2ನೆಯ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಇನ್ನು ಪ್ರಾಯಸ್ಥನಾಗಿರುವುದರಿಂದ ಅವನು ಭಯಂಕರವಾದ ಬಲಿಷ್ಠನಾಗಿ ಕಾಣಲ್ಪಡುತ್ತಿದ್ದನು.
ಓ ನನ್ನ ದೇವರೇ, ಈ ಒಂದು ದೇಶದಲ್ಲಿ ಅತ್ಯದ್ಭುತವಾದ ನಿನ್ನ ಆಳ್ವಿಕೆಯನ್ನು ನೋಡುವಾಗ ಇದರ ಬದಲಿಗೆ ಅಮೂಲ್ಯವಾದದೆಂದೆಣಿಸಿ ಭಯಂಕರವಾದ ಒಂದು ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಲು ಶುರುವಾಗುತ್ತಿದೆ. ಯಾವ ರೀತಿಯಾಗಿ ನಾನು ಮೊರೆ ಇಡಲೆಂದು ಕಾಯುತ್ತಿದ್ದೇನೆ. ಬಾ ನನ್ನ ಜೊತೆ, ನನ್ನ ಸಹೋದರರ ಜೊತೆಗೂ ಕೂಡ. ನನ್ನ ಆತ್ಮನೇ, ನನ್ನ ಆತ್ಮನೇ, ನೀನು ಬರುವುದಾದರೆ ನಾವು ಮತ್ತೆ ನೋಡಬೇಕಾಗುತ್ತದೆ ಅಂತ ಅನಿಸುತ್ತಿದೆ. ನಂಬಿಕೆ ಇಡಿರಿ ನನ್ನ ಸಹೋದರರೇ. ನಿಜವಾಗಲೂ ಕೂಡ ಆತ್ಮನ ಮೊಟ್ಟಿಗಿದ್ದಾನೆ ಎಂಬುದು ನಂಬಿಕೆಯಾಗಿ ನಾವು ಕಾಣಲ್ಪಡಬೇಕಾಗುತ್ತದೆ. ಪ್ರವಾದನ ಗ್ರಂಥ ಯೆಶಾಯದಲ್ಲಿ ನಾವು ನೋಡುವುದಾದರೆ, ರಾಜನಾದ ಬಾಬಿಲ್ನ 70 ವರ್ಷದ ಆಳ್ವಿಕೆಯಲ್ಲಿ ಓಹ್, ಇದು ತುಂಬಾ ದೂರವಾಗಿದೆ. ಇದು ಶಿಕ್ಷೆಯಾಗಿ ನಾವು ತುಂಬಾ ದೂರವಾಗಿದ್ದೀವಿ ಅಂತ ಅನ್ಕೊಳ್ಬೇಕಾಗುತ್ತೆ. ನಿಮಗೆ ಊಟವು ಸಿದ್ಧವಾಗಿದೆ. ನಾವೇ ಯಾಕೆ 10,000 ಜನಗಳ ಮಧ್ಯದಲ್ಲಿ ಒಂದು ಆಳ್ವಿಕೆಯನ್ನು ನೋಡಲಿಕ್ಕೆ ಕಾರಣವಾಗಿದೆ ಎಂಬುದು ತುಂಬಾ ಅಚ್ಚುಕಟ್ಟಾದ ಒಂದು ರೀತಿಯಾಗಿ ಕಾಣಲ್ಪಡುತ್ತದೆ. ಬಾಬಿಲೋನಿನಲ್ಲಿ ನಮ್ಮ ಪ್ರತಿಯೊಂದು ಕೂಡ ಕಾರಣವಾಗಿ ಕಾಣಲ್ಪಡುತ್ತದೆ. ನಮ್ಮ ಹೆಸರುಗಳನ್ನು ನಾವು ಬದಲಾಯಿಸಿಕೊಳ್ಳುವುದಕ್ಕೆ ಯಾಕೆ ಅವಕಾಶ ಮಾಡಬಾರದು? ನಾವು ಪ್ರಮಾಣ ಮಾಡಿಸಿಕೊಂಡಿದ್ದೇವೆ, ಅವರ ರೀತಿಯಾಗಿ ನಾವು ಆಗುವುದಿಲ್ಲ ಎಂಬುದಾಗಿ. ಪ್ರಮಾಣಗಳೆಲ್ಲವೂ ಅವರಿಗಾಗಿವೆ, ಆದರೂ ನಮಗೆಲ್ಲವಲ್ಲ ನನ್ನ ಸಹೋದರರೇ. ಪ್ರವಾದನೆಗಳೆಂದರೆ ಆತನ ಕಟ್ಟಳೆಗಳನ್ನು ನೋಡಿ ನಾವು ಪಾಲಿಸುವಂಥದ್ದೇ ಆತನ ಪ್ರೀತಿಯನ್ನು ಕೊಡುವಂಥದ್ದಾಗಿದೆ. ಇಲ್ಲಿ ತನ್ನ ಮಡುಗು. ರಾಜನೇ, ದಯವಿಟ್ಟು ಇದನ್ನು ನೀವು ತೆಗೆದುಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾನು ಈ ರಾಜನ ಬಗ್ಗೆ ತಾನೇ ನೀವು ಪ್ರಕಟಿಸಲು ಹೊರಟಿದ್ದೀರಾ. ಇವು ಪ್ರವಾದನೆಗಳಂತೆ, ಇವು ಪ್ರಮಾಣಗಳನ್ನು ನಾವು ಪಾಲಿಸುವಂತೆ ಕಾಣಲ್ಪಡಬೇಕು. ರಾಜನ ಒಂದು ಆಳ್ವಿಕೆಯಲ್ಲಿ ಕಾಣಲ್ಪಡಬೇಕಾದ ಪ್ರತಿಯೊಂದು ಪ್ರಮಾಣಗಳಂತೆ ಈ ಒಂದು ನಮ್ಮ ಜಾತ್ರೆಗಳಿಗೆ ಒಂದು ತಕ್ಕಂತೆ ಇದೇ ರೀತಿಯಾದ ಹಬ್ಬವನ್ನು ಆಚರಿಸಲು ನಮಗೆ ಕಾರಣವಾಗಿದೆ. ಇದನ್ನು ನಾವು ಬದಲಾಗಿ ಬೇರೆ ಯಾವುದೇ ಕಾರ್ಯಗಳನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದೇ ರೀತಿಯಾದ ಪಾಲನೆಯನ್ನು ಕಾಣಲ್ಪಡಬೇಕು. ಇದನ್ನು ಸೇವಿಸಲು ನಾವು ಕಾರಣವಾಗಿದ್ದೇವೆ. ಆದರೆ ಯಾಕೆ ಈ ರೀತಿಯಾದ ಕಟ್ಟಳೆಗಳು ಕಾರಣವಾಗಿ ಕಾಣಲ್ಪಡಬೇಕು? ಆದರೆ ರಾಜರ ಪ್ರಕಾರವಾಗಿ ಇದೇ ರೀತಿಯಾಗಿ ನಾವು ಕಾಣಲ್ಪಡಬೇಕಾದರೆ ಯಾವುದು ತಪ್ಪು ಎಂಬುದು ಸರಿ ಎಂಬುದನ್ನು ನಾವು ಆಲೋಚನೆ ಮಾಡಲೇಬೇಕಾಗುತ್ತದೆ. ಇದು ಮುಖ್ಯವಾದಂತಹ ಒಂದು ರೀತಿಯಾಗಿ. ಆದರೆ ಇದನ್ನು ನಾವು ವ್ಯರ್ಥವಾಗಿ ಕೇಳಬೇಕು, ಪಾಲಿಸಬೇಕು. 10 ದಿವಸದವರೆಗೆ ನೀವು ನಮಗೆ ಸಮಯ ಕೊಡಿ, ನಾವು ಅದನ್ನು ಪಾಲಿಸಬೇಕಾಗಿ ಆಮೇಲೆ ನೀವು ಹೇಳಿದಂತೆ ಕೇಳುತ್ತೇವೆ ಎಂಬ ಪುನಃ ಏನು ತಿನ್ನಬೇಕು, ಏನು ಮಾಡಬೇಕು ಎಂಬುದನ್ನು ನೀವು ಆಲೋಚನೆ ಕೊಟ್ಟಾಗ ನಾವು ಅದನ್ನೇ ಮಾಡುತ್ತೇವೆ. ಯಾಕೆಂದರೆ ರಾಜರ ಪ್ರಕಾರವಾಗಿ ವಿರುದ್ಧವಾಗಿ ನಾವು ನಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ನಿಮ್ಮ ಪ್ರಕಾರವಾಗಿದೆ. ಅದಾದ ಮೇಲೆ ನೀವು ಪಾಲಿಸಬೇಕಾಗುತ್ತದೆ 10 ದಿವಸವಾಗಿ. ವಿಶೇಷವಾಗಿ ಕಾಣಲ್ಪಡುತ್ತಿದೆ. ಆದರೆ ಆ 10 ದಿನದಲ್ಲಿ ಏನಾಯಿತೆಂದು ನಾವು ಕೇಳಲೇಬೇಕಾಗುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಂದು ನಿರ್ಧಾರ ಮಾಡುವುದಕ್ಕಾಗಿ ಕಾಣಲ್ಪಟ್ಟು ಆ ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕಾಗಿತ್ತು.
ನಾವು ಬೇರೆ ದೇಶಗಳ ಪ್ರಕಾರವಾಗಿ ಪಾಲಿಸಲೇಬೇಕಾಗಿತ್ತು. ಅದೇ ರೀತಿಯಾಗಿ ರಾಜನ ಕಟ್ಟಳೆಗಳನ್ನು ಮೀರಲಾಗದು ಎಂದು ರಾಜರ ಕಟ್ಟಳೆಗಳನ್ನು ನೀವು ಪಾಲಿಸಬೇಕಾಗಿ ಖಡಾಖಂಡಿತವಾದ ಕಟ್ಟಳೆಗಳೊಂದಿಗೆ ರಾಜನು ಪ್ರಕಟಿಸುತ್ತಿದ್ದಾನೆ. ಅದನ್ನು ನೀವು ಪಾಲಿಸುತ್ತೀರೋ ಇಲ್ಲವೋ ಎಂಬುದು ಅಗಾಧವಾದ ಒಂದು ಪ್ರಶ್ನೆಯಾಗಿ ಕಾಣಲ್ಪಟ್ಟಿದೆ ನಿಮಗೆ. ನನ್ನ ರಾಜರೇ, ನಿಮಗೆ ನಮನಗಳು. ನನ್ನ ರಾಜರೇ, 4 ಜನ ಮಾಡುತ್ತೇನೆ. ಇವನು ಪ್ರಿನ್ಸ್ ಆಫ್ ಯೂದ. ಬಲಭಾಗದ ಕರುಣೆಯೂ ಆಗಿದ್ದಾನೆ, ಎಡಭಾಗದ ಬಲವೂ ಆಗಿದ್ದಾನೆ. ನಿಮ್ಮ ನ್ಯಾಯವು ಈಗಾಗಲೇ ಪ್ರಕಟಿಸಬೇಕಾಗುತ್ತದೆ. ಮಿಕ್ಕಿದವರಲ್ಲಿ ಶದ್ರಕ್, ಮೇಷಕ್, ಅಬೇದ್ನಗೋ. ನಾನು ಯಾರು? ನೀವು ಒಬ್ಬ ರಾಜರಾಗಿದ್ದೀರಿ, ನೆಬುಕಡ್ನೆಚ್ಚರ್. ಈ ರಾಜ್ಯದ ಆಳ್ವಿಕೆಗಾರರು. ಬಾಬಿಲಿನ ರಾಜರಾಗಿದ್ದೀರಿ. ಈ ರಾಜ್ಯದ ವಾರಸುದಾರ ಹಾಗೂ ರಾಜ್ಯರಾಗಿ ಕಾಣಲ್ಪಟ್ಟಿದ್ದೀರಿ. ನೀವು ನ್ಯಾಯ ಮತ್ತು ಕಟ್ಟಳೆಗಳಿಗೆ ಒಳಪಟ್ಟಿರಬಹುದು. ಈ ರಾಜ್ಯದ ಬಲವಾಗಿರಬಹುದು. ಆದರೆ ಪಶ್ಚಿಮ ಬಂಗಾಳದ ಕಣ್ಣಲ್ಪಟ್ಟಂತಹ ನಿಮ್ಮ ಒಂದು ಆಜ್ಞೆಗಳು ನಿಮಗೆ ರಾಜ್ಯತ್ವವನ್ನು ತಂದುಕೊಟ್ಟಿವೆ. ನೀನು ಇಲ್ಲಿಗೆ ಬಾ. ಯಾಕೆ ನಿಮ್ಮನ್ನು ಪ್ರೀತಿಯಿಂದ ಕರೆದೆ ಎಂದು ನಿಮಗೆ ತಿಳಿದಿರಬಹುದು. ನನ್ನ ರಾಜತ್ವಗಳ ಮೇಲೆ ನನ್ನ ಸೈನ್ಯದಲ್ಲಿ ಸೇವೆ ಮಾಡಿಕೊಂಡಿರಲು. ಆದರೆ ನೀವು ಹೇಳಬಹುದು, ಆದರೆ ಪ್ರವಾದಿಯಾದ ಯೆರೆಮೀಯನು ನಮಗೆ ಬೋಧಿಸಿದ ಪ್ರಕಾರವಾಗಿ ಅದೇ ರೀತಿಯಾಗಿ ನಾವು ನಡೆದುಕೊಳ್ಳಬೇಕಾಗುತ್ತದೆ. ನಮ್ಮ ತಂದೆಯಾದ ದೇವರು ಈ ರೀತಿಯಾದ ಪ್ರಕಟಣೆಗಳನ್ನು ನಾವು ತಿಳಿಸಬೇಕಾದರೆ ದೇವರ ಕಟ್ಟಳೆಗಳನ್ನು ಮೀರಿ ನಡೆಯುವವರಾಗಿ ಇಸ್ರಾಯೇಲ್ನ ದೇವರು ಯೆರೂಸಲೇಮಿನಲ್ಲಿ ಇಂದ ಬಾಬಿಲಿನವರೆಗೂ ಕೂಡ ಕರೆತಂದಂಥ ದೇವರು. ನಿಜವಾದ ಒಂದು ನೀತಿ ನ್ಯಾಯದ ಧೈರ್ಯಶಾಲಿಯಾದ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ದೇವರು ನಮಗೆ ಪ್ರಕಟಿಸುವ ಪ್ರಕಾರವಾಗಿ ನಾವು ನಡೆಯಲ್ಪಟ್ಟಂಥ ಕಟ್ಟಳೆಗಳಿಗೆ ನಾವು ನಡೆಯುತ್ತಿದ್ದೇವೆ. ಇದು ತುಂಬಾ ಚೆನ್ನಾಗಿದೆ, ಒಳ್ಳೆಯದು. ಈಗ ನಿಮ್ಮ ದೇವರು ಸಹಾಯ ಮಾಡುತ್ತಾನೆ ಎಂದು ನೇಮಿಸಿಕೊಳ್ಳಿ, ನೋಡೋಣ. ನನಗೆ ಬೇಕಾಗಿಲ್ಲ ಯಾವುದೇ ರೀತಿಯಾದ ನಿಮ್ಮ ಆಲೋಚನೆಗಳು. ರಾಜನೇ, ನೀವು ನಮ್ಮ ಮಾತಿಗೆ ಕೇಳಬೇಕು. ನಾನು ಸತ್ಯವನ್ನೇ ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ನೀವು ಯಾವುದನ್ನು ಕೂಡ ಪ್ರಶ್ನಿಸಬಾರದು, ಅದನ್ನು ತಿಳಿದಿರಲಿ. ನಾನು ಹೇಳುತ್ತಿದ್ದೇನೆ, ಅದೇ ರೀತಿಯಾಗಿ ಪಾಲಿಸು. ನೆಬುಕಡ್ನೆಚ್ಚರನು ಈ ರೀತಿಯಾದ ಪ್ರಶ್ನೆಯನ್ನು ಕೇಳುತ್ತಲೇ ಬಂದ. ಹೌದು, ನಾವು ಇದನ್ನು ನಂಬುತ್ತೇವೆ. ಅದನ್ನು ನಂಬುತ್ತಲೇ ಬರಬೇಕಾದಂತಹ ವಿಶೇಷವಾದ ವಿಷಯಗಳಾಗಿ ಕಾಣಲ್ಪಟ್ಟಿವೆ. ಆತನ ಹೆಸರು ಯಾವುದು, ಹೇಗೆ ಇಲ್ಲಿಂದ ಬಂತು ಎಂಬುದು ತುಂಬ ತಿಳಿದಿರಬೇಕಾಗಿ ಕಾಣಲ್ಪಡುತ್ತದೆ. ಇದರ ಮುಖಾಂತರವಾಗಿ ನಮಗೆ ಸತ್ಯವನ್ನು ತಿಳಿಯಲು ಒಂದು ನಿಜವಾಗಿ ಕಾಣುತ್ತಿದೆ. ನಾನು ಅದನ್ನು ಕೇಳುತ್ತೇನೆ. ಅದೇ ರೀತಿಯಾಗಿ ಕೇಳಿ ರಾಜರೇ. ಇದರ ಮುಖಾಂತರವಾಗಿ ತಿಳಿಯಬಹುದು ಎಂಬುದು ಸತ್ಯವಾಗಿ. ಆಗ ನೆಬುಕಡ್ನೆಚ್ಚರನು ಬಾಬೆಲಿನ ರಾಜನಾಗಿ ಕಾಣಲ್ಪಟ್ಟಾಗ ಎಷ್ಟೋ ಪ್ರಶ್ನೆಗಳುಂಟಾದವು. ಆ ಪ್ರಶ್ನೆಗಳಲ್ಲೂ ಕೂಡ ಒಂದಾಗಿತ್ತು, ಇಲ್ಲ ಇಲ್ಲ ಇಲ್ಲ. ರಾಜರೇ, ಏನಾಯಿತು ನಿಮಗೆ? ಯಾರೋ ನನ್ನನ್ನು ಕರೆದಂತಾಗಿತ್ತು. ಓ ರಾಜರೇ, ನಿಮ್ಮ ಧ್ವನಿಯು ನಮ್ಮ ಇದರಲ್ಲಿ ಅಂಗಳಕ್ಕೆ ಬಂದಿದೆ.
ನನ್ನ ಕನಸುಗಳು ನನಗೆ ತುಂಬ ತೊಂದರೆ ಕೊಡುತ್ತವೆ. ಆ ಕನಸಿನ ಬಗ್ಗೆ ನಾನು ತಿಳಿದುಕೊಳ್ಳಬೇಕು ಶೀಘ್ರವಾಗಿ. ಹೇಳಿರಿ ನಿನ್ನ. ಇಲ್ಲ, ಯಾಕೆ ಈ ರೀತಿಯಾಗಿ ಆಗುತ್ತದೆ ನನಗೆ ತಿಳಿಯದು, ಆದರೆ ಇದರ ಬಗ್ಗೆ ತಿಳಿಯಲೇಬೇಕಾಗಿದೆ. ಯಾವುದನ್ನು ಕೂಡ ನಾನು ಸ್ವೀಕರಿಸುವುದಿಲ್ಲ. ನಿಜವೂ ನೈಜತೆಯನ್ನು ನನಗೆ ತುಂಬ ಬೇಕಾಗಿದೆ. ಅದರ ಬಗ್ಗೆ ತಿಳಿಯಲು ನಾನು ಮುಂದಾಗಿ ಕೇಳುತ್ತೇನೆ. ರಾಜರೇ, ಆದರೆ ಇದರ ಬಗ್ಗೆ ನಾವು ಖುದ್ದಾಗಿ ತಿಳಿಯಲು ಅದನ್ನು ಮರೆತು ಬಿಡಿ. ಇದನ್ನು ಸುಲಭವಾಗಿ ಮರೆಯಿರಿ ಎಂದು ಹೇಳುತ್ತೀರಾ? ನಿಮ್ಮ ಪ್ರಕಾರ ಅದು ಒಂದು ಸಾಮಾನ್ಯವೆನಿಸಬಹುದು. ಆದರೆ ಇಲ್ಲ ರಾಜರೇ, ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದರೆ ನೀವು ಅದರ ಬಗ್ಗೆ ಸಂಶೋಧನೆ ಮಾಡಬಹುದಲ್ಲ. ಒಂದು ಸಲ ನಾನು ಬೋಧಿಸುವುದಾದರೆ ಅದರ ಬಗ್ಗೆ ತಿಳಿಯುವುದು ತುಂಬ ಸಂಕಷ್ಟಕರವಾಗಿರುತ್ತದೆ. ಇದನ್ನು ತಿಳಿದುಕೊಳ್ಳುವುದು ಅಸಾಧ್ಯವಾಗಿದ್ದರೆ ಅದರ ಬಗ್ಗೆ ನೀವೇ ತಿಳಿಸುತ್ತೀರಾ? ಯಾವುದೆಂದು? ನಿಮ್ಮ ತಲೆಗಳಲ್ಲಿ ಬರೀ ಸಗಣಿಯೇ ತುಂಬಿಕೊಂಡಿದೆ, ಆದರೆ ಯಾವುದು ನಿಮಗೆ ತಿಳಿಯದೆ ಹೋಗಿದೆ. ಏನನ್ನು ಮಾಡುತ್ತೀರಾ, ಏನು ಬಿಡುತ್ತೀರಾ? ಹೋಗಿ. ರಾಜರು ಹೇಳಿದ್ದು ಸತ್ಯವಾ? ಏನಾಯಿತು ಅವರಿಗೆ? ಅವರು ಯಾಕೆ ಈ ರೀತಿಯಾಗಿ ಮಾಡುತ್ತಿದ್ದಾರೆ? ಬೇಗ ಕೇಳಿದಿ ಏನಾಯಿತು ಎಂದು. ರಾಜರೇ, ಏನು? ಮಾತನಾಡು. ಸರಿ, ನನ್ನನ್ನು ಬಿಡಿರಿ, ನಾನು ಹೇಳುತ್ತೇನೆ ಏನು ಎಂದು. ಸರಿ, ನಿಮ್ಮ ಕನಸುಗಳಲ್ಲಿ ಏನು ಬಂದಿದೆ ಎಂಬುದು ನೀವು ತಿಳಿಯಬೇಕಾಗುತ್ತದೆ. ಅದು ಈ ಸಾಮಾನ್ಯವಾದದ್ದು ಏನು ಎಂದು ಪರಿಶೀಲನೆ ಮಾಡಬೇಕಾಗುತ್ತದೆ. ನಿಮ್ಮ ಒಂದು ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ನೀವೇ ಅದಕ್ಕೆ ಸಮ್ಮತಿಸಿದ್ದೀರಾ? ಅದರ ಬಗ್ಗೆ ಏನನ್ನು ಹೇಳಿದರು ಎಂಬುದು ನಿಮಗೆ ತಿಳಿಯದೆ ಹೋಯಿತು. ಆದರೆ ಅವನು ಅದನ್ನು ನಿಜವು ಎಂದು ತಿಳಿಯಲೇ ಇಲ್ಲ. ಮತ್ತೊಮ್ಮೆ ಅವನಿಗೆ ಪ್ರೇರೇಪಣೆ ಉಂಟಾಯಿತು. ಓ ರಾಜರೇ, ಓ ರಾಜರೇ, ಇವರನ್ನು ಬಿಟ್ಟು ಬಿಡಿ. ನಾನು ಇವರನ್ನು ಪ್ರವೇಶಿಸುವುದಾಗುವುದಿಲ್ಲ. ನಾನೇ ನಿಮಗೆ ಹೇಳುತ್ತೇನೆ ಎಂಬುದಾಗಿ ನನ್ನನ್ನು ನೀವು ತೆಗೆದುಕೊಂಡು ಸತ್ಯದೇವರ ಪ್ರಕಾರವಾಗಿ ಮಾತನಾಡುವ ವಾಗ್ದಾನಗಳನ್ನು ನೀವು ತಿಳಿದುಕೊಂಡು ಅರಿತುಕೊಳ್ಳಿರಿ. ಆಗ ನಿಮಗೆಲ್ಲವೂ ಕೂಡ ತಿಳಿಯುತ್ತದೆ. ನಿಮಗೆ ತಿಳಿದಿದೆ ಆಗ ಯಾವುದು ಸತ್ಯದೇವರ ಬಗ್ಗೆ ನಿಮಗೆ ಅನುಸರಿಸುತ್ತಾರೋ ಅದೇ ರೀತಿಯಾಗಿ ಮತ್ತೆ ಮಾತನಾಡು. ನೀವು ಮಲಗಿರುವಾಗ ನಿಮ್ಮ ಕನಸಿನಲ್ಲಿ ಬಂತು ಎಂಬುದು ಹೇಳುತ್ತಿದ್ದೀರಾ? ನಿಮಗೊಂದು ದೊಡ್ಡ ಮುಟ್ಟುವಿಕೆ ಅನಿಸುತ್ತದೆ. ನಿಮಗೆ ನಿಮ್ಮ ಶಿರದ ಭಾಗದಲ್ಲಿ ಒಂದು ವಿಶೇಷತೆಯನ್ನು ಕಂಡಿದ್ದೀರಾ? ನೀವು ನೋಡ್ತಾ ಇರೋದು ಆ ಬಂಡೆಯ ಮೇಲೆ ನಿಂತಿರುವಂಥದ್ದು ಮನುಷ್ಯನ ಕೈಗಳು. ಅದೇ ಸಮಯದಲ್ಲಿ ಎಲ್ಲವುಗಳು ತನ್ನಷ್ಟಿಗೆ ತಾನೇ ಮುರಿದು ಹೋಗುವಂತಹ ವಸ್ತುಗಳಂತೆ ಕಾಣಲ್ಪಟ್ಟಿದ್ದಾವೆ. ಅದನ್ನು ನೋಡುವುದಕ್ಕಾಗಿ ಸ್ಫಟಿಕದಂತೆ ಕಾಣಲ್ಪಡುವಂತಹ ಪ್ರತಿಯೊಂದು ಕಾಣದೆ ಹೋಗುತ್ತದೆ ಎಂಬುದಾಗಿ ತಿಳಿಯುತ್ತೇವೆ ರಾಜರೇ. ನೀನು ಅದನ್ನು ನಡೆಸಿಕೊಟ್ಟಿದ್ದೀಯಾ?
ಯಾವುದು ನನ್ನಿಂದ ಆಗದ ಕಾರ್ಯಗಳನ್ನು ನೀನು ಅದನ್ನು ಮಾಡಿ ಮುಗಿಸಿಕೊಟ್ಟಿದ್ದೀಯಾ? ಯಾಕೆಂದರೆ ಅದನ್ನು ತಿಳಿಸಿಕೊಡುವುದಕ್ಕಾಗಿ ದೇವರು ನಿಮ್ಮ ಮೂಲಕವಾಗಿ, ನಿಮ್ಮ ಕನಸಿನ ಮೂಲಕವಾಗಿ ನಿಮಗೆ ತಿಳಿಸಿಕೊಡಲಿಕ್ಕೋಸ್ಕರವಾಗಿ ಅವರು ತಿಳಿಸಿದ್ದಾರೆ. ನಿನಗೆ ಗೊತ್ತಿದೆಯಾ ನನ್ನ ಕನಸಿನ ಬಗ್ಗೆ? ನಂಬಲಿಕ್ಕೆ ಸಾಧ್ಯವಿಲ್ಲ. ಇದರ ಅರ್ಥ ನೀವು ರಾಜರ ರಾಜರು, ರಾಜಾದಿರಾಜನಾಗಿ ಕಾಣಲ್ಪಡುವುದಕ್ಕೋಸ್ಕರವಾಗಿ ಶಕ್ತಿ, ಮಹಿಮೆ, ಪ್ರೀತಿ ಮನುಷ್ಯನ ನೀತಿಯಾಗಿದೆ. ಒಬ್ಬ ರಾಜನ ಆಳ್ವಿಕೆಯಲ್ಲಿ ಇವುಗಳೆಲ್ಲವೂ ಮುಖ್ಯವಾಗಿವೆ. ಅದಾದ ಮೇಲೆ ಪ್ರತಿಯೊಬ್ಬ ರಾಜನು ಕೂಡ ಇದನ್ನು ಮಾಡಲೇಬೇಕಾಗುತ್ತದೆ. ಮೂರನೇ ರಾಜ್ಯವಾದರೆ ಅದನ್ನು ನಡೆಸುವುದು ಹೇಗೆ ಎಂಬುದು ತಿಳಿದುಕೊಳ್ಳಬೇಕಾಗುತ್ತದೆ. ಆತನು 4ನೇ ರಾಜನಾಗಿ ಕಾಣಲ್ಪಟ್ಟಿದ್ದಾನೆ. ನಾನು ಅದರ ಬಗ್ಗೆ ತಿಳಿದುಕೊಳ್ಳಲು ಒದ್ದಾಡುತ್ತಾ ಅದರ ಒಂದೊಂದು ಮುರಿದು ಹೋದಂಥ ಪ್ರತಿಯೊಂದು ವಸ್ತುಗಳ ಚೂರುಗಳನ್ನು ಹುಡುಕುತ್ತಾ ಇದ್ದೆ. ಆದರೆ ಅದರ ಬಗ್ಗೆ ಮೂಲಕವಾಗಿ ನಿಮಗೆ ತಿಳಿದೆ ಎಂಬುದನ್ನು ನಾನು ಭಾವಿಸುತ್ತೇನೆ. ಏಕೆಂದರೆ ದೇವರು ನಿಮ್ಮ ಮೂಲಕವಾಗಿ, ಕನಸಿನ ಮೂಲಕವಾಗಿ ಪ್ರತಿಯೊಂದನ್ನು ತಿಳಿಸಬೇಕಾದದನ್ನು ತಿಳಿಸಲಿಕ್ಕೆ ಬಂದಿದ್ದಾನೆ. ಅದು ಸತ್ಯವ ಹೊರತು ಯಾವುದು ಸುಳ್ಳು ಅಲ್ಲ ಎಂಬುದು ಭಾವಿಸುತ್ತೇನೆ. ಅದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ ರಾಜರೇ. ನಿಮ್ಮ ರಕ್ಷಕನು ನಿಮಗಾಗಿಗೋಸ್ಕರವಾಗಿ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಏನನ್ನು ನಿರ್ಧಾರ ತೆಗೆದುಕೊಳ್ಳಬೇಕೆಂಬುದನ್ನು ತಿಳಿಸಿಕೊಟ್ಟಂತೆ ಆಗಿದೆ. ನಾನೇ ಈ ರಾಜ್ಯಕ್ಕೆ ರಾಜನ? ಹೌದು ನನ್ನ ರಾಜರೇ. ನಿಜವಾಗಲೂ ನಿಮ್ಮ ದೇವರು ರಾಜಾದಿ ರಾಜನೇ ಆಗಿದ್ದಾನೆ. ಈ ಮನುಷ್ಯನ ಪ್ರಾಮಾಣಿಕತೆಗೆ ನಾವು ಮೆಚ್ಚಲೇಬೇಕಾಗಿದೆ. ರಾಜನು ಅದರ ಬಗ್ಗೆ ತಿಳಿದುಕೊಂಡು ಸತ್ಯವನ್ನು ಆಳುವುದಕ್ಕಾಗಿ ಅವನು ಸಿದ್ಧನಾಗುತ್ತಾನೆ ಎಂಬುದೇ. ನೆಬೂಕದ್ನೆಚ್ಚರನು ಅದರ ಬಗ್ಗೆ ಒಂದು ಊಹಿಸಿಕೊಂಡನು. ಮತ್ತೆ ಅವನು ಸತ್ಯವನ್ನು ಪ್ರೀತಿಸುವುದಿಲ್ಲ. ಅದರ ಬಗ್ಗೆ ಸಂಶಯ ಮತ್ತು ಅನುಮಾನಗಳು ಅವನಲ್ಲಿ ಮತ್ತೆ ಮತ್ತೆ ಹೆಚ್ಚಾಗಿ ಹೋಗುತ್ತಲೇ ಇವೆ. ನಿಮ್ಮ ಸೇವಕರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಸತ್ಯದೇವರನ್ನು ತಿಳಿದಿದ್ದೇವೆ, ಸತ್ಯದ ಬಗ್ಗೆ ಮಾತನಾಡುತ್ತೇವೆ ಎಂದು ಭಾವಿಸುತ್ತಾರಲ್ಲ. ಇವರು ಹೇಳುತ್ತಿರುವುದು ಸತ್ಯವಾದರೆ ಏಕೆ ನಾವು ನಂಬಬೇಕು? ಸತ್ಯವಾದದ್ದು ಎಲ್ಲಿದೆ? ನೀವು ಆರಾಧಿಸುವುದಾದರೆ ಒಂದು ಊಹೆ ಮಾಡಿಕೊಂಡು ದೇವರನ್ನು ಆರಾಧಿಸುವುದು ಸರಿ ಎಂಬುದು. ನೀವು ಆರಾಧಿಸುವುದಾದರೆ ನನ್ನ ಮೂರ್ತಿಯನ್ನು ಆರಾಧಿಸುತ್ತಿದ್ದೀರಾ? ಈ ವಿಷಯದಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬುದು ನಮಗೆ ತಿಳಿದಿದೆ. ಯಾವ ದೇವರು ಕೂಡ ಇದೇ ರೀತಿಯಾಗಿ ಹೇಳುವುದಿಲ್ಲ. ಯಾವ ಗಾಡು ದೇವರು ಕೂಡ ಇಲ್ಲ ಎಂಬುದಾಗಿ ನಮಗೆ ತಿಳಿಯದೆ ಹೋಗಿದೆ. ಇದರ ಬಗ್ಗೆ ಯಾವುದು ಎಂದು ನಮಗೆ ತಿಳಿದಿದೆ. ಸದ್ಯಕ್ಕೆ ನಾವು ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. ನಾವು ಮೂರ್ತಿಯನ್ನು ಆರಾಧಿಸುವಲ್ಲ. ಸಾಕು ಮಾಡಿರಿ. ನೀವು ನನ್ನ ಮೂರ್ತಿಯನ್ನು ಪೂಜನೆ ಮಾಡಲೆ ನಮಸ್ಕರಿಸದೆ ಹೋದರೆ ಈ ಬೆಂಕಿಯಲ್ಲಿ ಹಾಕಲ್ಪಡುತ್ತೀರಿ. ಅದು ನೆನಪಿರಲೇ. ಬೆಂಕಿಗೆ ಹಾಕಲ್ಪಡಿರಿ ಇವರನ್ನ.
ಅದನ್ನು ಖಂಡಿಸಲು ಅಸಾಧ್ಯವಾದದ್ದು ಮತ್ತು ಹೇಗೆ ಇದನ್ನು ಊಹಿಸಿಕೊಳ್ಳಬಹುದು ಎಂಬುದು ಅಸಾಧ್ಯವಾಗಿದೆ. ಏಕೆಂದರೆ ಅದರ ಬಗ್ಗೆ ತಿಳಿಯಲು ಗುಪ್ತಚಾರರ ಮುಖಾಂತರವಾಗಿ ನಾವು ತಿಳಿಯಬಹುದು ಎಂದು ಭಾವಿಸುತ್ತೇನೆ. ಇದರ ಬಗ್ಗೆ ನಿಮಗೆ ತಿಳಿಯುವುದು ಯಾವುದು? ಕೆಲವರು ಇದರ ಬಗ್ಗೆ ನಿಶ್ಚಿಂತರಾಗುತ್ತಾರೆ, ಇದನ್ನು ಮರೆತು ಬಿಡುತ್ತಾರೆ. ಆದರೆ ಅದರ ಬಗ್ಗೆ ಚಿಂತಿಸುವವರು ಮತ್ತು ಅವರವರ ತಕ್ಕಂತೆ ಇದರ ಬಗ್ಗೆ ತಿಳಿಯಬಹುದಾಗಿದೆ. ನಾವು ತಿಳಿಯುವುದಾದರೆ ಅದರ ಮುಖಾಂತರವಾಗಿ ಸತ್ಯವನ್ನು ತಿಳಿಯುತ್ತೇವೆ ಮತ್ತು ಇದರೊಳಗೆ ಒಂದು ಅದ್ಭುತವಾಗಿ ಯೋಚನೆ ಮಾಡುತ್ತಾರೆ. ಯೋಚನೆಯೊಂದಿಗೆ ಯೋಚನೆ ಶಕ್ತಿಯು ಹೆಚ್ಚಾಗಬಹುದು. ಒಂದು ದಿನ ನಿಮ್ಮ ಮುಖಾಂತರವಾಗಿ ಸತ್ಯವನ್ನು ತಿಳಿಯುವುದಕ್ಕಾಗಿ ನಿಮಗೆ ತಿಳಿಯುವುದು ಎಂದು ಪದೇ ಪದೇಯಾಗಿ ಹೇಳುತ್ತಿದ್ದೇನೆ. ನಂಬಿಕೆಯಿಂದ ಮಾತ್ರ ನಾವು ಇದನ್ನು ನೋಡಬಹುದು. ನಂಬಿದರೆ ಅದರ ಮಹತ್ವವು ತಿಳಿಯುತ್ತದೆ ಎಂಬುದು ನಮ್ಮ ಮುಖಾಂತರವಾಗಿ ನಾವು ತಿಳಿಯುತ್ತೇವೆ. ಏಕೆಂದರೆ ನಾನು ಮತ್ತೆ ಮಲಗಿದ್ದನು, ಆದರೆ ಒಂದು ಕನಸುಗಳ ರಾಶಿಗಳು ನನ್ನ ಮೇಲೆ ಬಿದ್ದೇವೆ. ಅದನ್ನು ದೃಢಪಡಿಸು ನನಗೆ. ಒಂದು ವೃಕ್ಷವನ್ನು ಕಂಡೆನು. ಆ ವೃಕ್ಷವು ಬೆಳೆದು ಬಲಗೊಂಡಿತ್ತು. ಅದರ ತುದಿಯು ಆಕಾಶವನ್ನು ಮುಟ್ಟಿತು. ಅದು ಭೂಲೋಕದ ಕಟ್ಟ ಕಡೆಗೂ ಕಾಣಿಸುತ್ತಿತ್ತು. ಅದರ ಎಲೆಗಳ ಅಂದ ಹಣ್ಣುಗಳು ಬಹಳ. ಅದರಿಂದ ಎಲ್ಲಕ್ಕೂ ಆಹಾರ, ನೆರಳು, ಭೂಜಂತುಗಳಿಗೆ ಆಶ್ರಯ. ಕೊಂಬೆಗಳು ಆಕಾಶ ಪಕ್ಷಿಗಳಿಗೆ ನೆಲೆ, ಅದು ಸಕಲ ಜೀವಿಗಳಿಗೂ ಜೀವನ. ನಾನು ಹಾಸಿಗೆಯ ಮೇಲೆ ಮಲಗಿದ್ದಾಗ ನನ್ನ ಮನಸ್ಸಿಗೆ ಬಿದ್ದ ಕನಸಿನಲ್ಲಿ ಆ ನಿಮಿಷವಾದ ದೇವದೂತನು ಆಕಾಶದಿಂದಿಳಿದು ಗಟ್ಟಿಯಾಗಿ ಕೂಗಿ, ವೃಕ್ಷವನ್ನು ಕಡಿಯಿರಿ, ಕೊಂಬೆಗಳನ್ನು ಕತ್ತರಿಸಿರಿ, ಎಲೆಗಳನ್ನು ಉದುರಿಸಿರಿ, ಹಣ್ಣುಗಳನ್ನು ಚೆಲ್ಲಿರಿ, ಮೃಗಗಳು ನೆರಳನ್ನು ಬಿಟ್ಟು ಬಿಡಲಿ, ಪಕ್ಷಿಗಳ ರೆಂಬೆಗಳನ್ನು ತೆರೆದು ಹೋಗಲಿ. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣದ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಭೂಮಿಯ ಹುಲ್ಲು ಮೃಗಗಳಿಗೆ ಗತಿಯಾದಂತೆ ಅದಕ್ಕೆ ಗತಿಯಾಗಲಿ. ಅದಕ್ಕೆ ಮನುಷ್ಯ ಹೃದಯ ಹೋಗಿ ಮೃಗದ ಹೃದಯವು ಬರಲಿ. ಹೀಗೆ ಅದಕ್ಕೆ 7 ವರ್ಷ ಕಳೆಯಲಿ. ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರನ ಮನುಷ್ಯರ ರಾಜ್ಯದಲ್ಲಿ ರಾಜರ ಅದರ ಆಳ್ವಿಕೆ ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರ ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತವರಿಗೆ ತಿಳಿದು ಬರಬೇಕೆಂದು ತೀರ್ಮಾನವಾಯಿತು ಎಂದು ಸಾರಿದನು. ರಾಜನಾದ ನೆಬೂಕದ್ನೆಚ್ಚರನಾದ ನಾನು ಈ ಕನಸನ್ನು ಕಂಡೆ. ನಿಮ್ಮ ಕನಸಿನ ಅರ್ಥವೇನೆಂದರೆ ಅದನ್ನು ತಿಳಿದುಕೊಳ್ಳಬೇಕು. ಬೆಲ್ಚೇರನು ಎನ್ನೊಡೆಯನು, ಆ ಕನಸು ನಿನ್ನ ಹಾಗೆಗಳಿಗೆ ಫಲಿಸಲಿ, ಅದರ ಅರ್ಥವು ನಿನ್ನ ವಿರೋಧಿಗಳು ಅನುಭವಕ್ಕೆ ಬರಲಿ ಎಂದು. ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತೋ, ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ, ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ, ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳಿಗೆ ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೆ ಎಂದು. ರಾಜ, ನೀನು ಬೆಳೆದು ಬಲಗೊಂಡಿದ್ದೀಯಾ. ಆದರೆ ದೇವರು ಹೇಳುತ್ತಾರೆ, ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದೆ, ನಿನ್ನ ಆಳ್ವಿಕೆಯು ಲೋಕದ ಕಟ್ಟ ಕಡೆಗೆ ವ್ಯಾಪಿಸಿದೆ. ಆ ನಿಮಿಷವಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ, ಕಬ್ಬಿಣದ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ.
ಅದಕ್ಕೆ 7 ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯೇ ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದ್ದೀಯಲ್ಲ ನನ್ನ ರಾಜನೇ. ಇದರ ತಾತ್ಪರ್ಯವೇನೆಂದರೆ, ಎನ್ನೊಡೆಯನಾದ ಅರಸನಿಗೆ ಉಂಟಾಗಿರುವ ಪರಾತ್ಪರನ ತೀರ್ಪು ಹೀಗಿದೆ, ಕೇಳು ನೋಡು. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದು ನಿನಗೆ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನ ಮನುಷ್ಯನ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗೆ 7 ವರ್ಷ ನನಗೆ ಹೀಗೇ ಕಳೆಯುವುದು. ವೃಕ್ಷದ ಬುಡದ ಮೋಟನ್ನು ಉಳಿಸಿರಿ ಎಂದು ಅಪ್ಪಣೆ ಆಯ್ತಲ್ಲ ರಾಜರೇ. ಈ ಪ್ರಪಂಚದಲ್ಲಿ ಏನು ಇದೆ ಎಂಬುದು ತಿಳಿಯಲೇಬೇಕಲ್ಲ. ನನ್ನ ರಾಜ್ಯ ಆಳ್ವಿಕೆಯಲ್ಲಿ ಯಾವ ಕೊರತೆ ಉಂಟು ಎಂದು ನನಗೆ ತಿಳಿಸುವುದಕ್ಕಾಗಿ ಈ ರೀತಿಯಾದ ಕಷ್ಟಗಳು ನನ್ನೆದುರಿಗೆ ನಿಂತಿವೆ. ಅವು ಹೇಗಿವೆ ಎಂದರೆ, ನನ್ನನ್ನೇ ಮುತ್ತಿಕೊಂಡು ನನ್ನನ್ನು ಸುತ್ತಿಕೊಳ್ಳುತ್ತಾ ನನ್ನನ್ನೇ ತೆಗೆದು ಹಾಕಲು ಯೋಚಿಸುತ್ತವೆ. ಆ ಯೋಚನೆಗಳು, ಆ ಆಲೋಚನೆಗಳು ನನ್ನನ್ನು ಕೊಂದು ಹಾಕುತ್ತಲೇ ಇವೆ. ಆ ಆಲೋಚನೆಗಳಿಗೆ ಯಾವಕ್ಕೆ ಧೈರ್ಯ ಉಂಟು ಎಂದು ನಾನು ಭಾವಿಸುವುದು ಎಷ್ಟು ನ್ಯಾಯ ಆಗಿದೆ. ನೆಬೂಕದ್ನೆಚ್ಚರನೇ, ನೀನು ಕಾಡು ಮೃಗಗಳ ಸಹವಾಸ ಗತಿಯೇ ಬರಲಿ. ನೀನು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವಿ. ನಿನಗೆ ಇದೇ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನ ಮನುಷ್ಯರ ರಾಜ್ಯದಲ್ಲಿ ರಾಜ್ಯನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತೇನೆ. ಇದರಿಂದ 7 ವರ್ಷಗಳು ನಿನಗೆ ಹೀಗೇ ಕಳೆಯುವುದು. ಆತನು ಇದೇ ರೀತಿಯಾಗಿ ದೇವರ ವಾಗ್ದಾನ ಬಂದಿತು, ಅದೇ ರೀತಿಯಾಗಿ ಅವನು ಆದನು. ಇದು ಸತ್ಯ ದೇವರ ವಚನಗಳಿಂದ ಪ್ರಕಟಿಸಲ್ಪಟ್ಟಂತಹ ವಾಗ್ದಾನವಾಗಿದೆ. ಒಬ್ಬ ಮನುಷ್ಯನು ಮಾಂಸನಾಗಿದ್ದಾನೆ. ಆ ಮಾಂಸವು ಅವನೊಳಗೆ ಕ್ರಿಯೆ ಮಾಡುವುದರಿಂದ ಸತ್ಕ್ರಿಯೆಗಳು ಅವನ ಮಾಂಸವೇ ಅವನನ್ನು ಕ್ಷಯಿಸಲ್ಪಟ್ಟಿದೆ. ಇದರಿಂದ ತಿಳಿಯುವುದು ಬಹಳ ಕಷ್ಟಕರವಾಗಿದೆ. ನೀವು ತಿಳಿಯುವುದು ಸುಲಭವಾಗಿ ಕಾಣಿಸಲ್ಪಡುವುದು. ಒಂದು ದಿನ ಅವನು ಮಹಿಮೆಯ ಉನ್ನತವನ್ನು ಕಾಣಲ್ಪಡುವನು. ಏಳು ವರ್ಷಗಳು ಅವನು ಬಾಬೆಲಿನಿಂದ ಅರಮನೆಯ ಮೇಲೆ ತಿರುಗಾಡುತ್ತಾ ಇದ್ದನು. ನನಗೆ ಯಾಕೆ ಇಂಥ ಶಿಕ್ಷೆ? ನ್ಯಾಯವೇ, ನನ್ನನ್ನು ಕರುಣಿಸು. ಸಹಿಸಲಾಗುತ್ತಿಲ್ಲ. ನೆಬೂಕದ್ನೆಚ್ಚರನೇ, ಆ ಕಾಲವು ಕಳೆದಿದೆ. ಆ ಕಾಲವು ಕಳೆದಿದೆ. ದೇವರಲ್ಲದೆ ಮತ್ತಿನ್ಯಾವ ಶಕ್ತಿ ಉಂಟು? ಆ ಆಳ್ವಿಕೆಯನ್ನು ನೋಡಲು ದೇವರು ಭಯಂಕರವಾದವನಾಗಿದ್ದಾನೆ. ಆತನ ಶಕ್ತಿಯು ಪ್ರಬಲವಾಗಿದೆ. ಯಾರೂ ಇಲ್ಲ, ಯಾರೂ ಇಲ್ಲ.
ನಿಮ್ಮ ನಿಮ್ಮ ಜಾಗಗಳನ್ನು ತೆಗೆದುಕೊಳ್ಳಿ. ನೆಬೂಕದ್ನೆಚ್ಚರನಾದ ರಾಜನು ಈ ರೀತಿಯಾಗಿ ಹೇಳುತ್ತಿದ್ದಾನೆ, ನೀವು ಮಹಿಮೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಾದರೆ ಅದು ಪರಲೋಕಕ್ಕೆ ಮಾತ್ರವೇ ಅಷ್ಟೇ. ಎಲ್ಲರೂ ಆತನನ್ನು ಪರಲೋಕಕ್ಕೆ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳಿಗೆ ಸಲ್ಲಿಸಬೇಕು. ಭೂನಿವಾಸಿಗಳೆಲ್ಲರೂ ಆತನನ್ನು ಪರಲೋಕ ಸೈನ್ಯದಲ್ಲಿ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರವಾಗಿ ಆತನ ನಮ್ಮನ್ನು ನಡೆಸುತ್ತಾನೆ. ನೀವು ಬಾಬೆಲಿನ ಬಗ್ಗೆ ಹೇಳಲು ಹೊರಟಿದ್ದೀರಾ, ನಿಜ ಅಲ್ಲವೇ? ಬಾಬೆಲಿನಲ್ಲಿ ನೆನೆಸಿಕೊಳ್ಳುವುದಾದರೆ ಅದು ಮಾಂಸದ ಜೊತೆ ಸೇರಿ ವಾಸನೆಯಂತೆ ಕಾಣುತ್ತಿತ್ತು. ಏಕೆಂದರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೂ ಕೂಡ ನನಗೆ ಅಸಾಧ್ಯವಾಗಿದೆ. ಗೋಪುರವು, ದ್ವಾರಬಾಕುಗಳು, ದ್ವಾರಪುರಗಳು ಎಲ್ಲವೂ ಕೂಡ ಮುಚ್ಚಿ ಹೋಗಿವೆ ಎಂಬುದಾಗಿ ಒಂದು ಉನ್ನತದೆಡೆಗೆ ನಮ್ಮ ಪಯಣವು ಕಾಣಲ್ಪಟ್ಟಿದೆ ಎಂಬುದಾಗಿ. ಇದರ ಬಗ್ಗೆ ತಿಳಿಯಲು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಏಕೆಂದರೆ ಅದನ್ನು ತಿಳಿಯುವುದಷ್ಟೇ ನಮಗೆ ಮಾತ್ರ ಅನಸೂಯವಾಗಿದೆ. ನಿರಂತರ ಎಂದರೆ ಕೊನೆಗೆ ಮಲಗಿದವನು ಎಂದಿಗೂ ಏಳಲಾರನು, ಅವನ್ನು ಎಬ್ಬಿಸಲು ಅಸಾಧ್ಯವಾಗಿದೆ. ಆ ಒಂದು ಬಾಬೆಲಿನ ರಾಜತ್ವಗಳಲ್ಲಿ ಕಾಣಲ್ಪಡಬೇಕು. ಅದನ್ನು ತಿಳಿಯುವುದು ನಮಗೆ ಕಾಣಲ್ಪಡುತ್ತದೆ. ಏಕೆಂದರೆ ಆ ಬಾಬೆಲ್ ರಾಜ್ಯದಲ್ಲಿ, ಆ ನಗರದೊಳಗೆ ನಡೆಯುವಂಥ ಪ್ರತಿಯೊಂದು ಯೋಜನೆಗಳಿಗೆ ಆ ಒಂದು ಬಾಬೆಲ್ನ ರಾಜ್ಯಗಳಲ್ಲಿ ಕಾಣಲ್ಪಡುವಂಥ ಕುರಿಮರಿಗಳಂತೆ ರಾಜತ್ವಗಳಿಗೆ ಮುಖಾಂತರವಾಗಿ ಕಾಣಲ್ಪಡಬೇಕಾಗುತ್ತದೆ. ಸರಿಯಾದ ಸಮಯಕ್ಕೆ ತಿಳಿಯಲು ಸರಿಯಾದ ಆಲೋಚನೆಗಳನ್ನು ಕಾಣುವಂತೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಾಬೆಲಿನ ಕಂಡ ಕ್ಷಣ ಆಶ್ಚರ್ಯವಾಗಿ ನೋಡುತ್ತಾರೆ. ಇದರಂತೆ ನಮಗೆ ಕಾಣಲ್ಪಡುವುದು ಯಾವುದು ಸಿದ್ಧತೆಯಾಗಿದೆ ಎಂಬುದನ್ನು ತಿಳಿಯಲೇಬೇಕಾಗುತ್ತದೆ. ಎರಡನೇ ಕಥೆಯಲ್ಲಿ ರಾಜನು ಯಾವ ರೀತಿಯಾಗಿ ಕಾಣಲ್ಪಟ್ಟನು ಎಂಬುದಾಗಿ. ರಾಜ ಆಳ್ವಿಕೆ, ಅವನ ಮೂರ್ಖತನಕ್ಕೆ ಕೊನೆಯೇ ಇರಲಿಲ್ಲ. ಏಕೆಂದರೆ ಅವನ ಮೂರ್ಖತನವು ಇನ್ನೂ ಹೆಚ್ಚಾಗಿ ಹೋಗುತ್ತಲೇ ಇತ್ತು. ಓ ಸಾಕು, ನನಗೆ ಇನ್ನು ಪಾನಗಳನ್ನು ಸೇವಿಸಲು ಅತ್ಯದ್ಭುತವಾಗಿ ಕಾಣಿದೆ. ಈ ಔತಣವು ಒಂದು ವಿಶೇಷಕರವಾಗಿ ಕಾಣಲ್ಪಡುತ್ತಿದೆ. ನೀವು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ನನ್ನ ರಾಜರೇ. ಹೌದು ಹೌದು, ಆದರೆ ತಿಳಿದುಕೊಳ್ಳಬೇಕಾಗುತ್ತದೆ ಅಲ್ಲವಾ? ಇದರ ಮೂಲಕವಾಗಿ ನಾವು ಬಾಬಿಲೋನ್ ಈಗ ಉತ್ತಮವಾಗಿ ಕಾಣಲ್ಪಟ್ಟಿದೆ. ಇದರ ಬಗ್ಗೆ ಅನುಭವದ ಮಾತು ಆಡುವವರೇ ಜಾಸ್ತಿ ಎಂಬುದಾಗಿ ಎಲ್ಲರೂ ಆನಂದ ಪಡುವಣ. ಈ ಹಬ್ಬದಲ್ಲಿ ಈ ಔತಣದಲ್ಲಿ ಉತ್ತಮವಾಗಿ ಈ ಒಂದು ಲೋಟದ ದ್ರಾಕ್ಷರಸವು ರುಚಿಯಾಗಿ ಕಾಣಲ್ಪಟ್ಟಿದೆ. ಆದರೆ ನಾನು ಈಗ ಸೇವಿಸುವುದಿಲ್ಲ. ಅವನನ್ನು ಕರೆತರಬೇಕಾಗಿ ಹೇಳುತ್ತಿದ್ದೇನೆ. ಆದರೆ ರಾಜರೇ, ಈ ಸಮಯದಲ್ಲಿ ನಾವು ಇದನ್ನು ಮಾಡಲು ಅಸಾಧ್ಯ ಎಂಬುದಾಗಿ
ನಾನು ಹೇಳಿದ್ದನ್ನು ಮಾಡಿದೆ ಅಷ್ಟೇ. ನಿಮ್ಮನ್ನು ಕಳೆದುಕೊಳ್ಳುವ ಆ ಯೂದನ, ಆತನು ನಮ್ಮ ದೇವರುಗಳಿಂದ ನಾಶವಾಗಿ ಹೋಗಿದ್ದಾನೆ. ನಿಮ್ಮ ಆಲೋಚನೆಗಳಿಗೆ ನನಗೆ ಕೋಪ ಬರುತ್ತದೆ. ಕರೆತನ್ನಿ ಅವನನ್ನ. ನೋಡಿದಿರಾ ಈ ಒಂದು ಸುಂದರವಾದ ಲೋಟವನ್ನ? ನಾವು ಈ ಸೂರಪಾನವನ್ನು ಸೇವಿಸುವುದಾದರೆ ಒಂದು ಮದ್ಯಪಾನದಂತೆ ಕಾಣಲ್ಪಡುತ್ತದೆ. ಅದ್ಭುತವಾಗಿದೆ. ಆದರೆ ನಾನು ಈ ಒಂದು ದ್ರಾಕ್ಷರಸಕ್ಕಾಗಿ ಆತರಿಯುವುದಿಲ್ಲ. ತೆಗೆದುಕೊಳ್ಳಿ ನಿಮಗಾಗಿ ಬೇಕಾದದ್ದನ್ನ. ದೇವಾನು ದೇವತೆಗಳು ವಿಗ್ರಹಗಳಾಗಿ ಪೂಜಿಸುವಂಥ ವಿಗ್ರಹಗಳಿಗೆ ನಮಸ್ಕರಿಸಿ ಎಲ್ಲ ಒಂದು ಸುರಕ್ಷತೆಗಳನ್ನು ತೆಗೆದುಕೊಂಡು ನಮ್ಮ ದೇಶ ರಾಜಧಾನಿಗಳನ್ನು ರಕ್ಷಿಸಿಕೊಳ್ಳಿರಿ. ನಗರಗಳನ್ನು ಈಗ ಕುಡಿಯಿರಿ. ಯಾರು ಈ ರೀತಿಯಾಗಿ ಮಾಡುತ್ತಿದ್ದಾರೆ? ಯಾರು ಈ ರೀತಿಯಾಗಿ ಮಾಡುತ್ತಿದ್ದಾರೆ? ಇದನ್ನು ನೋಡುತ್ತಿದ್ದರೆ ಸಾಧಾರಣವಾದದ್ದಲ್ಲ, ಏನೋ ನಡೆಯುತ್ತಿದೆ ಎಂಬುದಾಗಿ. ರಾಜನು ಈ ರೀತಿಯಾದ ಸರಿಯಾದ ಒಂದು ಮಾಹಿತಿಗಳೊಟ್ಟಿಗೆ ಅವನು ತೆಗೆದುಕೊಳ್ಳಲಿಲ್ಲ. ಅವನಲ್ಲಿ ಆಲೋಚನೆ ಮೂಡಿತು. ನಿಮ್ಮ ತಂದೆಯಾದ ನೆಬೂಕದ್ನೆಚ್ಚರನಿಗೂ ಇದೇ ರೀತಿಯಾದ ಕನಸುಗಳು ಹಾಗೆ ಆಲೋಚನೆಗಳು ಬರುತ್ತಿದ್ದವು ಎಂದು ಹೇಳುತ್ತಿದ್ದರು. ಯಾರಾದರೂ ಇದರ ಬಗ್ಗೆ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗಿ ನೀವು ಕರೆತರಬೇಕಾಗುತ್ತದೆ. ಇದು ನಿಮಗೆ ಬೇಗ ಕರೆತರಿಸಿ. ಆದರೆ ಒಂದು ಕಠಿಣವಾಗಿ ಹೇಳುತ್ತೀಯ. ಅಲ್ಲಿ ಯಾವುದು ಕೂಡ ಇಲ್ಲವಲ್ಲ ಅದರ ಬಗ್ಗೆ. ಯಾವ ರೀತಿಯಾಗಿ ನಿಮಗೆ ಸಹಾಯ ಮಾಡಲಿ? ನೀನು ದಾನಿಯೇಲನ ಯೂದನ ಕುಲ ಗಂಧರೆ ಏನು ಎಂದು. ಸರಿ, ತಿಳಿಸುತ್ತೇನೆ. ಆದರೆ ನಾನು ಈ ಬರವನ್ನು ಓದಿ ಇದರ ಅರ್ಥವನ್ನು ನಿನಗೆ ತಿಳಿಸುತ್ತೇನೆ. ಅರಸೇ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು
ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಬೇಕು ಬೇಕಾದವರನ್ನು ಉಳಿಸಿದನು, ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡೆಯವಾಗಿ ಅವನಿಗೆ ಸೊಕ್ಕೇರಲು ಅವನ ರಾಜಸನದಿಂದ ತಳ್ಳಿ ಮಾನವನನ್ನು ತೆಗೆದು ಬಿಟ್ಟನು. ಅವನ ನರಜಾತಿಯವರೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗದಂತಿತ್ತು, ಯಾಕೆಂದರೆ ನಿಮ್ಮ ತಂದೆ ಕಾಡುಗತ್ತುಗಳೊಂದಿಗೆ ವಾಸಿಸುತ್ತಿದ್ದನು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋಯಿಸುತ್ತಿತ್ತು. ಬೆಲ್ಚರನೇ, ಅವನ ಮಗನಾದ ನೀನು ಇದ್ದೇನಲ್ಲ, ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ನೀನು ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ ಆತನ ಆಲಯದ ಪಾತ್ರೆಗಳ ಸನ್ನಿಧಿಗೆ ತಂದಿರಲು ನೀನು ನಿನ್ನ ರಾಜ್ಯ ಮುಖಂಡರ ಮತ್ತು ಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷರಸವನ್ನು ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೇ, ಸ್ಥಿತಿಗತಿಗಳನ್ನು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಹೀಗಿರಲು ಆ ಹಸ್ತವು ದೇವರ ಸನ್ನಿಧಿಯಿಂದ ಬಂದ ಆ ಬರಹವನ್ನು ಮೇರಿತು. ಬರಹವು ಏನೆಂದರೆ, ಮೆನೆ ಮೆನೆ ತೇಕಲ್ ಉಫರ್ಸಿನ್. ಇದರ ಅರ್ಥವು ಹೀಗಿದೆ: ಮೆನೆ ಅಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೇಲ್ ಅಂದರೆ ನಿನ್ನ ತಕ್ಕಡಿಯಲ್ಲಿ ತೂಗು ಹಾಕಲ್ಪಟ್ಟ ಕಡಿಮೆಯಾಗಿ ಕಂಡು ಬಂದಿದ್ದಿ. ಫೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೆದ್ಯರಿಗೂ ಪಾರ್ಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದ್ದನು. ನಿನ್ನ ಮಾಂಸವು ಫಲಿಸದೆ ಹೋಗಿದೆ, ಯಾಕೆಂದರೆ ಅದು ಮಾಂಸದಂತೆ ಕಾಣಲ್ಪಟ್ಟಂತಹ ಕ್ರೂರವಾಗಿ ಬೆಳ್ಳಿ ಬಂಗಾರಗಳನ್ನು ಹಿಡಿದುಕೊಂಡು ಪೂಜೆ ಮಾಡುತ್ತಾ ಪ್ರತಿದಿನವೂ ಕೂಡ ನಿನ್ನನ್ನು ನೀನು ಮರೆತು ಹೋಗಿದ್ದೀಯ. ಇನ್ನು ಅಂತ್ಯವಿರುವುದಿಲ್ಲ. ನಿನ್ನನ್ನು ನೀನು ನಾಶ ಮಾಡಿಕೊಂಡಿರಬಹುದು, ಆದರೆ ನಿನ್ನಲ್ಲಿ ಯಾವುದು ಎಂದು ತಿಳಿಯದೆ ಹೋಗಿದೆ ದೇವರಿಗೆ. ನಿನ್ನ ನಗರವು ಮಾರಲ್ಪಡುವುದು ಮತ್ತು ನಿನ್ನ ರಾಜ್ಯ ಆಳ್ವಿಕೆ ಯಾವ ರೀತಿಯಾಗಿರುತ್ತದೆ ಎಂದರೆ ಅದನ್ನು ನೋಡುವುದಕ್ಕೆ ಅಸಾಧ್ಯವಾದದ್ದೆಂದು ಹೇಳಬಹುದು. ಯಾರು ನಿನ್ನನ್ನು ಊಹಿಸಲಾಗದು. ನಿನ್ನ ಹಾಳುಗಳು ನಿನ್ನನ್ನು ನೋಡಿ
ಇದರ ಬಗ್ಗೆ ತಿಳಿಯಲೇಬೇಕಾಗುತ್ತದೆ. ಯಾರು ನಮ್ಮನ್ನು ಮಾಡುತ್ತಾರೆ, ಯಾರು ನಮ್ಮನ್ನು ಹಿಂಬಾಲಿಸುತ್ತಾರೆ ಎಂಬುದು ನಾವು ತಿಳಿಯಲೇಬೇಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ತಿಳಿಯಲೇಬೇಕು. ಅದನ್ನು ತಿಳಿಯಬೇಕಾಗಿ ಒಂದೊಂದೇ ಕಾಲಕ್ಕಾಗಿ ರಾಜನ ನಿಮಿತ್ತವಾಗಿ ತಿಳಿಯಲೇಬೇಕು. ಅದು ಹೇಗೆ? ಅದು ಸಾಧ್ಯವಿಲ್ಲದ ಮಾತಾಗಿದೆ. ಅದು ತಿಳ್ಕೊಳ್ಳುವುದು ತುಂಬ ಕಷ್ಟವಾಗಿ. ನಂಬಬೇಕಾ? ನಂಬುವುದಕ್ಕೆ ಅವನು ಒಪ್ಪುತ್ತಾನ? ನಾವು ಇಲ್ಲಿ ತಿಳಿಯುವುದಾದರೆ ತಿಳಿಯಲೇಬೇಕಾಗುತ್ತದೆ. ಅದರ ಮುಖಾಂತರವಾಗಿ ತಿಳಿಯುವುದು ಯಾವುದು ಎಂದು ತಿಳಿಯದೆ ಹೋಗಿದೆ. ನಗರದಲ್ಲಿ ಕಾಣಲ್ಪಡುವ ಪ್ರತಿಯೊಂದು ಈ ಬಾಬೆಲಿನ ರಾಜ್ಯಾಂತವಾಗಿದೆ. ಯಾರೂ ಕೂಡ ಇಲ್ಲಿ ನೀತಿವಂತರಿಲ್ಲ, ಪ್ರಾಮಾಣಿಕರಿಲ್ಲ. ಏಕೆಂದರೆ ಅದು ತುಂಬ ಅಪಾಯವಾಗಿದೆ. ಅದನ್ನು ಜಾಗರೂಕರಾಗಿ ಮಾಡಬೇಕಾಗುತ್ತದೆ. ಅದು ಅಸಾಧ್ಯವಾಗಿದೆ ಮತ್ತು ನಾವು ಮಾಡಬೇಕೆಂದರೆ ತುಂಬ ಕಷ್ಟಕರವಾಗಿದೆ. ಧರ್ಮವಿಧಿಗಳ ಪ್ರಕಾರವಾಗಿ ಉಚಿತಾರ್ಥವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರವಾಗಿ ಎಂದು ಭಿನ್ನಯಿಸಬೇಕಾಗುತ್ತದೆ. ಆ ನಿಬಂಧನ ಶಾಸನಕ್ಕೆ ರುಜು ಹಾಕಿದವರು ಯಾರು ಎಂದು ಬೆಳಗ್ಗಿಂದ ಸಾಯಂಕಾಲವರೆಗೂ ಕೂಡ ನಾವು ಇದನ್ನು ಯೋಚನೆ ಮಾಡುತ್ತಲೇ ಇರಬೇಕಾಗುತ್ತದೆ. ಸರಿಯಾದ ಮಾರ್ಗಗಳು ನಮಗೆ ತಿಳಿಯದೆ ಹೋಗಿದೆವಲ್ಲ. ಯಾವುದು ಸತ್ಯದ ಮಾತು, ಸತ್ಯದ ಎಡೆಗೆ ಕಥೆಗಳ ಬಗ್ಗೆ ನಾವು ಕಾಣಲ್ಪಟ್ಟಿದ್ದೇವೆ ಅಲ್ಲೇ. ಪ್ರಾರಂಭದಲ್ಲಿ ಅತ್ಯಂತವರೆಗೂ ಅದನ್ನು ಖಂಡಿಸುವುದಕ್ಕಾಗಿ ನಮ್ಮ ಕೈಯಲ್ಲಿ ಆಗುತ್ತದೆ ಎಂಬುದು ಅಸಾಧ್ಯವಾಗಿದೆ. ದೇಶಾಧಿಪತಿಗಳಾದ ರಾಜ್ಯಭಾರದ ವಿಷಯವಾಗಿ ನಾವು ಅದನ್ನು ಖಂಡಿಸಬೇಕಾಗುತ್ತದೆ. ಏಕೆಂದರೆ ಅದರ ಬಗ್ಗೆ ನಮಗೆ ತಿಳಿಯಬಹುದಲ್ಲವೇ? ದೇಶಾಧಿಪತಿ ರಾಜನಾಗಿ ಇದರ ಮುಖಾಂತರವಾಗಿ ನ್ಯಾಯವನ್ನು ತಿಳಿಯಲೇಬೇಕಾಗುತ್ತದೆ. ಆದ್ದರಿಂದ ನಾವು ತಿಳಿಯಬಹುದು. ಸತ್ಯದೆಡೆಗೆ ನಮ್ಮ ದಾರಿಯಾಗಿದ್ದರೆ ಸತ್ಯದವರೆಗೂ ಕೂಡ ನಾವು ಕಾಣಲ್ಪಡುತ್ತೇವೆ. ಸತ್ಯ ಯಾವುದು, ಹೇಗೆ, ಎಲ್ಲಿಂದ ಬಂತು ಎಂಬುದು ರಾಜನು ನನಗೆ ತಿಳಿಸಿಕೊಟ್ಟಿದ್ದಾನೋ ಆ ರಾಜನಿಗೆ ನಾನು ತಿಳಿಯ ಹೇಳುವುದಕ್ಕಾಗಿ ತುಂಬ ಕಷ್ಟಕರವಾಗಿ ಪ್ರಯತ್ನ ಮಾಡುತ್ತಲೇ ಬರುತ್ತಿದ್ದೆ. ಆ ಪ್ರಯತ್ನಕ್ಕೆ ಓ ರಾಜರೇ, ನಾವು ಬಂದಿದ್ದೇವೆ, ಇದನ್ನು ನೆರವೇರಿಸಿಕೊಳ್ಳಿ. ಅವರ ಹಳೆಯ ದೇವರುಗಳನ್ನು ನಾವು ನೋಡಲೇಬೇಕಾಗುತ್ತದೆ ಅಲ್ಲವೇ? ನಿಮ್ಮ ಒಂದು ನಿರ್ಧಾರದ ಪ್ರಕಾರವಲ್ಲ. ಅದನ್ನು ಹೇಳಿ ನೀವೇ ನಿರ್ಧಾರ ತೆಗೆದುಕೊಂಡು ನಾವು ಇದರ ವಿರುದ್ಧವಾಗಿ ಮಾಡಲು ಅಸಾಧ್ಯವಾಗಿದೆ. ಏಕೆಂದರೆ ಈ ರಾಜ್ಯತ್ವಗಳಿಗೆ ನಾವು ಬೆಲೆ ಕೊಡಲೇಬೇಕಾಗುತ್ತದೆ. ಓ ರಾಜರೇ, ನಮಗೆ ಬೇಕಾದಂತಹ ಪ್ರತಿಯೊಂದು ಕೂಡ ನಿರ್ಧಾರಗಳನ್ನು ನಾವು ಮುಂಚೆ ಅದನ್ನು ಸಂಬಂಧಿಸಿದಂತೆ ಪ್ರಖ್ಯಾತಪಡಿಸಿದ್ದೇವೆ. ಅದನ್ನು ನಿಮ್ಮ ಮುಂದೆ ಬಿಡಿಸಿ ಹೇಳುವುದಕ್ಕಾಗಿ ಬಂದಿದ್ದೇವೆ ಅಲ್ಲವೇ? ಯಾರೇ ಆಗಲಿ ನಿಮ್ಮ ಆಲೋಚನೆಗಳನ್ನು ಸ್ವೀಕರಿಸಲು ಹಾಗೂ ಅದನ್ನು ಸೇವಿಸಲು ಆತುರ ಪಡುತ್ತಾರಲ್ಲವೇ? ನಾವು ಅದರ ಬಗ್ಗೆ ತಿಳಿದುಕೊಳ್ಳಬೇಕಲ್ಲವೇ? ಯಾವುದು ನಿಜ ಎಂದು, ಸತ್ಯವೆಂದು ಅದರ ತಿಳಿದುಕೊಂಡರೆ ತಾನೇ ನಮಗೆ ತಿಳಿಯುವುದು. ಈ ರೀತಿಯಾಗಿ ಮಾಡುವುದಾದರೆ ನಾವು ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು ಎಂದು ಭಾವಿಸುತ್ತೇನೆ. ಮತ್ತು ಅದರ ಬಗ್ಗೆ ನೀವು ನಿರ್ಧಾರಗಳನ್ನು ಕೊಡಲೇಬೇಕಾಗುತ್ತದೆ. ನೀವು ಅದನ್ನು ರುಜು ಹಾಕಿದ್ದೀರಾ ಎಂದು ಭಾವಿಸುತ್ತೇನೆ ಮತ್ತು ಅದರಲ್ಲಿ ಕಾಣಲ್ಪಡುವಂಥ ಶಾಸನಕ್ಕೆ ಬೇಕಾದಂಥ ಪ್ರತಿಯೊಂದನ್ನು ಕೂಡ ಅದನ್ನು ತೀರ್ಮಾನಿಸುತ್ತೇವೆ. ಆ ತೀರ್ಮಾನಕ್ಕೆ ತಕ್ಕಂತೆ ನೀವು ಕೂಡ ಅದನ್ನು ಸ್ಪಂದಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳಲು ನಾವು ಹೋರಾಡ್ತಿದ್ದೇವೆ. ಯಾಕೆಂದರೆ ಅದನ್ನು ಬಿಡಿಸಿ ಹೇಳಲು ಈಗಲೂ ಸಾಧ್ಯವಿಲ್ಲ. ಅದನ್ನು ಸಾಧ್ಯವಾಗುವುದಕ್ಕಾಗಿ ಒಂದೊಂದನ್ನು ಕೂಡ ನಾವು ದೃಢಪಡಿಸಬೇಕಾಗುತ್ತದೆ. ದೃಢಪಡಿಸಲು ಅದನ್ನು ಹೇಗೆ, ಯಾವ ರೀತಿಯಾಗಿ ಪ್ರಕಟಿಸುತ್ತೀರಾ, ಅದನ್ನು ನೋಡುವುದಕ್ಕೆ ಮಾತ್ರ ಚಿಕ್ಕದಾಗಿದೆ. ನಾವು ನಿಮ್ಮ ಮುಂದೆ ತೋರಿಸುತ್ತೇವೆ. ಇದರ ಮುಖಾಂತರವಾಗಿ ನೀವು ತಿಳಿದುಕೊಳ್ಳಬಹುದು. ರಾಜರೇ, ಸಮ್ಮತಿಸಿ.
ನನ್ನ ಪಾಲನೆಯನ್ನು ಪ್ರತಿಭಟಿಸುವ ವಿಧೇಯರಾಗುವ ನನ್ನ ಪ್ರಜೆಗಳೇ, ನಿಮ್ಮೆಲ್ಲರಿಗೂ ಕೂಡ ಒಬ್ಬ ಸೈನಿಕನ ಒಂದು ಪ್ರಯತ್ನ ಹೇಗಿತ್ತು? ದಾನಿಯೇಲನೇ, ನಿನ್ನ ರಾಜರು ಈ ರೀತಿಯಾಗಿ ಹೇಳಿದ್ದಾರೆ, ಯಾವ ಸೆರೆಮನೆಯಲ್ಲಿದ್ದೀಯೋ ಅದರಿಂದ ನಿನ್ನನ್ನು ತೆಗೆದುಕೊಂಡು ಹೋಗಿರಿ ಅವನನ್ನ. ನನ್ನ ರಾಜರೇ, ಕರೆತರಿ ಅವನ. ದಾನಿಯೇಲ್ ಅವನು ಒಂದು ರೀತಿಯಾದ ಜೂದರ. ಈತನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಾನೆ. ಅದು ಆಗದು ರಾಜ್ಯ. ಅದನ್ನು ತೆಗೆದುಕೊಂಡು ಬನ್ನಿ. ಇದು ನಿಮ್ಮ ಮುಖಾಂತರವಾಗಿ ಸಹಿ ಹಾಕಲ್ಪಟ್ಟಿದೆ. ಇದನ್ನು ತಿಳಿಯುವುದಕ್ಕೆ ನೀವು ಇದನ್ನು ಪ್ರೇರೇಪಿಸಿಕೊಡಬೇಕು ನನ್ನ ರಾಜರೇ. ಇದು ಯಾವುದು ಎಂದು ತಿಳಿದುಕೊಳ್ಳುವೋಣ. ರಾಜನೇ, ಯಾವನಾದರೂ 30 ದಿನಗಳ ತನಕ ನೀವು ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆಗಳನ್ನು ಮಾಡಿದರೆ ಅವನು ಸಿಂಹಗಳ ಕವಿಯಲ್ಲಿ ಹಾಕಲ್ಪಡಬೇಕು ಎಂದು ನಿಬಂಧನೆಗೆ ರುಜು ಹಾಕಿದ್ದೀಯಲ್ಲ. ಮೇದ್ಯರು ಮತ್ತು ಪಾರ್ಸಿಯರು ರದ್ದಾಗದ ಧರ್ಮ ವಿಧಿಗಳಂತೆ ಇದು ಸ್ಥಿರ ಎಂದು ಪಾಲಿಸಬೇಕಾಗುತ್ತದೆ ರಾಜರಲ್ಲವೇ? ಹೌದು ಮೇದ್ಯರೇ. ನನ್ನನ್ನು ಬಿಡಿಯಿರಿ ರಾಜರೇ. ರಾಜ, ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ನನ್ನನ್ನು ಈ ರೀತಿಯಾಗಿ ಕೇಳಬಹುದಲ್ಲವೇ? ಯಾವುದು ನೀನು ನನ್ನನ್ನು ಈ ರೀತಿಯಾಗಿ ಪ್ರೇರೇಪಿಸಿ? ರಾಜರೇ, ತಿಳಿದುಕೊಂಡು ಮಾತನಾಡಿ. ಸತ್ಯ ಯಾವುದು ಎಂದು ತಿಳಿಯುವುದಕ್ಕೆ ನಿಮಗೆ ತಿಳಿಯುತ್ತದೆ. ಅದನ್ನು ನೋಡಿ ಪರಿಗಣಿಸಿ ಅದನ್ನು ಶೋಧಿಸಿ ಅದು ಯಾವುದನ್ನು ತಿಳಿದುಕೊಳ್ಳಿರಿ. ನೀವು ರಾಜತ್ವಗಳಲ್ಲಿ ರಾಜರಾಗಿದ್ದೀರಾ, ನಿಮಗೆ ತಿಳಿದಿದೆ. ಆ ರೀತಿಯಾಗಿ ನಾನು ಅದಕ್ಕೆ ಒಳಪಟ್ಟೆನು. ಭಯಂಕರವಾದ ವಿಧಿಯಂತೆ ಕಾಣಿಸಲ್ಪಟ್ಟಿತು. ನನ್ನನ್ನು ಬಿಡಲಿಲ್ಲ. ನನ್ನ ಜೀವಿತಕ್ಕಾಗಿ ಅವರು ಅದನ್ನು ತೆಗೆದುಕೊಂಡರು. ಆ ರೀತಿಯಾಗಿ ಮಾಡ ಹೊರಟಿದ್ದರು. ನಿಮ್ಮ ಶತ್ರುಗಳು ಇಲ್ಲದೆ ಹೋಗಿದ್ದಾರಲ್ವೇ? ಇದನ್ನು ಕಾಣಲು ನಿಮಗೆ ಗೊತ್ತಿದೆ.
ನನ್ನ ಪಿತೃಗಳು ಅಬ್ರಹಾಂ ಎಲ್ಲ ಪ್ರತಿಯೊಬ್ಬರನ್ನು ಕೂಡ ಇದೇ ರೀತಿಯಾಗಿ ನಂಬಿಕೆ ಎಂಬ ಸೂತ್ರದೊಳಗೆ ನಮ್ಮನ್ನು ಕಾಣಲ್ಪಟ್ಟಿದ್ದೇವೆ. ನಾವು ಆ ನಂಬಿಕೆಯನ್ನು ಪಾಲಿಸಬೇಕಾಗುತ್ತದೆ ಎಂದು ಅದನ್ನು ಬಿಡಲು ಹೇಗೆ ಒಪ್ಪುತ್ತೀರ ರಾಜರೇ? ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನುದ್ಧರಿಸಲಿ. ನೀನು ಮಾಡುವುದು ನಿನಗೆ ಒಳ್ಳೆಯದಾಗಲಿ. ಇದರಿಂದ ನೀನು ತಿಳಿಯುವುದೇ ನಿನ್ನ ಸತ್ಯ ದೇವರು ನಿನ್ನನ್ನು ರಕ್ಷಿಸಬಹುದು ಎಂದು ಭಾವಿಸುತ್ತೇನೆ. ತೆಗೆದುಕೋ, ಇದನ್ನು ಸೇವಿಸಿಕೊಂಡು ಆತನೇ ನನ್ನನ್ನು ಹೊರಗೆ ತರುತ್ತಾನೆ ಎಂಬುದು ನಿಮಗೆ ತಿಳಿಸುತ್ತೇನೆ ನನ್ನ ರಾಜರೇ, ಇದನ್ನು ತಿಳಿದುಕೊಳ್ಳು. ನಾಳೆ ಬೆಳಿಗ್ಗೆ ಇವನು ಇರುತ್ತಾನೋ ಎಂಬುದು ಸುಳ್ಳು ಎಂದು ಭಾವಿಸುತ್ತೇನೆ. ನನ್ನ ದೇವರೇ, ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಬೇಗ ಬಂದು ನನ್ನನ್ನು ರಕ್ಷಿಸು. ನನ್ನನ್ನು ರಕ್ಷಿಸಿದ ದೇವರೇ, ನನ್ನ ಜೊತೆ ಬಾ ತಂದೆ.
ನನ್ನನ್ನು ರಕ್ಷಿಸಿದ ನನ್ನ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಸ್ತೋತ್ರವಾಗಲಿ. ನೀವು ಮಾಡಿದಂಥ ಉಪಕಾರಗಳು ನನ್ನ ಜೀವದ ಒಡೆಯನಾಗಿ ಕಾಣಲ್ಪಟ್ಟಿದ್ದಕ್ಕೆ ನನ್ನನ್ನು ರಕ್ಷಿಸಿದ್ದಿ. ಎಷ್ಟೋ ಸಮಸ್ಯೆಗಳಿದ್ದರೂ ಕೂಡ ನನ್ನನ್ನು ರಕ್ಷಿಸಿದ್ದೀಯಲ್ಲ ತಂದೆ. ಸಿಂಹಗಳಿಂದ ನನ್ನನ್ನು ರಕ್ಷಿಸಿದ್ದೀಯಲ್ಲ ನನ್ನ ತಂದೆಯಾದ ದೇವರೇ. ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸುತ್ತೇನೆ ನನ್ನ ತಂದೆಯಾದ ದೇವರೇ. ನಿನ್ನನ್ನು ಸ್ತುತಿಸುತ್ತೇನೆ ನನ್ನ ತಂದೆಯಾದ ದೇವರೇ. ಓ ದಾನಿಯೇಲನೇ, ನಿನಗೇನಾಯಿತು? ನನಗೆ ನಿನ್ನನ್ನು ಯಾರು ರಕ್ಷಿಸಿದರು? ನಿನಗೇನಾಯಿತು? ಓ ನನ್ನ ರಾಜರೇ, ನನ್ನ ತಂದೆಯಾದ ದೇವರು ಆತನು ದೂತನನ್ನು ಕಳಿಸಿಕೊಟ್ಟು ಸಿಂಹದ ಬಾಯಿಯನ್ನು ಕಟ್ಟಲ್ಪಟ್ಟಿದ್ದಾನೆ. ಬೇಗ ಬಾ ದಾನಿಯೇಲನೇ, ಹೊರಕ್ಕೆ. ಅವನಿಗೆ ಯಾವ ಗಾಯವೂ ಆಗಿಲ್ಲ. ಮೈ ಮೇಲೆ ಯಾವುದು ಕೂಡ ಏನೂ ಆಗದೆ ಹೋಗಿದೆ. ಸತ್ಯವಾಗಲು ನಿನ್ನ ದೇವರು ಸರ್ವಶಕ್ತನಾಗಿ ಸರ್ವವ್ಯಾಪ್ತಿಯಾಗಿದ್ದಾನೆ. ಇನ್ನು ನಿಮ್ಮ ಬಂಧನಗಳು, ನಿಮ್ಮ ಒಳಪಟ್ಟಿರುವಂತಹ ಪ್ರತಿಯೊಂದು ಹಗೆಗಳು, ಸೇಡುಗಳು ಎಲ್ಲಿವೆ? ನಿಮಗೆ ಅದರಿಂದ ಏನಾದರೂ ಉಪಯೋಗ ಸಿಗುತ್ತಿದೆಯಾ? ಅದರ ಪಾಠಗಳು ಯಾವುದಾದರೂ ಕೂಡ ನಿಮಗೆ ಸಂತೋಷವಾಗಿದೆಯಾ? ಆತನು ಇಬ್ರಿಯದವನು, ಆತನನ್ನು ನೀವು ಹೇಗೆ ನಂಬುತ್ತೀರಾ? ಆತನು ಇಬ್ರಿಯನಾದರೂ ಏನು? ಅವನು ನಂಬಿರುವ ದೇವರು ಅವನನ್ನು ರಕ್ಷಿಸಿದ್ದಾನೆ ಎಂಬುದು ನಿಮಗೆ ತಿಳಿದಿಲ್ಲವೇ? ಇನ್ನು ಎಷ್ಟು ಬಾರಿ ನಿಮ್ಮನ್ನು ನಾನು ಪ್ರಶ್ನಿಸಬೇಕಾಗುತ್ತದೆ? ಇದೆಲ್ಲ ಒಂದು ಕಠಿಣವಾದದ್ದು ಎಂದು ನೀವು ತಿಳಿಯಬಹುದು. ದೇವರು ಅವನೊಂದಿಗೆ ಇದ್ದದ್ದಕ್ಕೆ ದೇವರು ಅವನನ್ನು ಕ್ರಿಯೆ ಮಾಡಿದ್ದಾನೆ. ಆತನು ಅವನನ್ನು ರಕ್ಷಿಸಿದ್ದಾನೆ. ಆದರೆ ಇವತ್ತು ಈ ಸಿಂಹದ ಬಾಯಿಯೊಳಕ್ಕೆ, ಈ ಸೆರೆಮನೆಯೊಳಗೆ, ಸಿಂಹದ ಗವಿಯೊಳಗೆ ಇವರನ್ನು ಹಾಕಿರಿ. ನಾನು ಶಿಕ್ಷಿಸದೆ ಹೋದರೆ ಆ ದೇವರು ನನ್ನನ್ನು ಮೆಚ್ಚುವುದಿಲ್ಲ. ಒಂದು ವೇಳೆ ನಾನು ದಯೆ ತೋರಿಸುವುದಾದರೆ ಅದು ದಾನಿಯೇಲನಿಗೆ. ನಾನು ಭಯಪಡುವುದಾದರೆ ನನ್ನ ಜೊತೆ ಅಲ್ಲ, ದೇವರು ದಾನಿಯೇಲನ ಜೊತೆ ಇದ್ದಾರೆ ಎಂಬುದು ಅವನು ನಿರೂಪಿಸಿದ್ದಾರೆ. ಆತನೊಟ್ಟಿಗೆ ದೇವರು ವಾಸಿಸುತ್ತಿದ್ದಾನೆ ಎಂಬುದು ನೈಜವಾಗಿದೆ. ಇದು ಸತ್ಯ. ಅವನು ನಂಬಿರುವ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಈ ಸಾಮ್ರಾಜ್ಯವನ್ನು ನಶಿಸುವುದಕ್ಕೆ ಬಂದವರನ್ನು ಸಿಂಹದ ಗವಿಯಲ್ಲಿ ಹಾಕಾಯಿತು. ಪರಲೋಕದಲ್ಲಿರುವ ಆ ದೇವರು ಇವರನ್ನು ರಕ್ಷಿಸಿದ್ದಾನೆ. ದಾನಿಯೇಲನೇ, ನಿನ್ನ ಶಕ್ತಿಯುತವಾದ ಕಣ್ಣುಗಳಿಂದ ದೇವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ದಾನಿಯೇಲನಿಗೆ ಒಂದು ದೊಡ್ಡ ರಕ್ಷಣೆ ಉಂಟಾಯಿತು.